ಯಾವಾಗ ನಮ್ಮ ತಪ್ಪನ್ನು ನಾವೇ ತಿದ್ದಿಕೊಳ್ಳಲು ಪ್ರಯತ್ನ ಪಡುತ್ತೇವೆಯೋ ಆಗ ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಳ್ಳೆಯ ಸಂಬಂಧ ಎರಡು ಉತ್ತಮ ವ್ಯಕ್ತಿಗಳ ನಡುವೆ ಮಾತ್ರ ಏರ್ಪಡುತ್ತದೆ ಎಂದು ಭಾವಿಸಬೇಕಿಲ್ಲ. ಇಬ್ಬರು ತಮ್ಮ ತಮ್ಮ ನ್ಯೂನತೆಗಳನ್ನು ಅರಿತು ಅದನ್ನು ಒಪ್ಪಿಕೊಂಡು ಪರಸ್ಪರ ಗೌರವ ಪ್ರೀತಿ ವಿಶ್ವಾಸದಿಂದ ಇರುವುದರಿಂದ ಅಂಥ ಸಂಬಂಧವನ್ನು ಕಟ್ಟಿಕೊಳ್ಳಬಹುದು. ಶಕ್ತಿಗಿಂತ ಬುದ್ಧಿವಂತಿಕೆಯನ್ನು ಬಳಸಿ, ಏಕೆಂದರೆ ಶಕ್ತಿಯು ನಿಮಗೆ ಹೋರಾಡಲು ಕಲಿಸುತ್ತದೆ ಮತ್ತು ಬುದ್ಧಿವಂತಿಕೆಯು ಹೇಗೆ ಗೆಲ್ಲಬೇಕೆಂದು ಕಲಿಸುತ್ತದೆ. ಭಗವಾನ್ ಶ್ರೀಕೃಷ್ಣ. ನಿಮ್ಮದೇ ತಪ್ಪಾದರೂ ತಪ್ಪನ್ನು ತಪ್ಪೆಂದು ಹೇಳುವ ಧೈರ್ಯವನ್ನು ಹೊಂದಿರಿ ಮತ್ತು ಬೇರೆಯವರು ಸರಿ ಇದ್ದರೂ ಸರಿ ಎಂದು ಹೇಳುವ ಧೈರ್ಯವನ್ನು ಹೊಂದಿರಿ. ಭಗವಾನ್ ಶ್ರೀಕೃಷ್ಣ. ಜೀವನದಲ್ಲಿ ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ನೀವು ನಿಮ್ಮ ಜಾಗದಲ್ಲಿ ಸರ್ವಶ್ರೇಷ್ಠರಾಗಿದ್ದೀರಾ. ಭಗವಾನ್ ಶ್ರೀಕೃಷ್ಣ. ನೀ ಏನನ್ನೇ ಹೇಳಿದರೂ ತಿಳಿದುಕೊಳ್ಳಲು ತಯಾರಾಗಿದ್ದೇನೆ ಎನ್ನುವ ಧರ್ಮರಾಯನಿದ್ದ. ಮಹಾಜ್ಞಾನಿಯಾದ ಭೀಮಸೇನನಿದ್ದ. ಭವಿಷ್ಯದ ಜ್ಞಾನವಿದ್ದ ನಕುಲನಿದ್ದ. ಸಮಚಿತ್ತನಾದ ಸಹದೇವನಿದ್ದ. ಆದರೂ ಶ್ರೀಕೃಷ್ಣನ ಆಯ್ಕೆ ಅರ್ಜುನನೇ ಏಕಾದ. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಪಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ತುಂಬಾ ಯೋಚಿಸಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಏನಾದರೂ ಯೋಚನೆ ಮಾಡಿಯೇ ನೀಡಿರುವೆ ನಿಮಗೆ ಈ ಜನ್ಮವನ್ನು. ಶ್ರೀಕೃಷ್ಣ ಪರಮಾತ್ಮ. ಭಗವಂತನು ಜೀವಿಯ ಅಂತರಂಗದ ಭಾವನೆಗಳನ್ನು ಮತ್ತು ಅವನ ಕಣ್ಣುಗಳಿಂದ ಬೀಳುವ ಕಣ್ಣೀರನ್ನು ನೋಡುತ್ತಾನೆ. ಈ ಮಾನವನೇ ತನ್ನ ದುರ್ಗುಣಗಳನ್ನು ಮೆಟ್ಟಿ ದೇವರ ರೂಪ ತಾಳುತ್ತಾನೆ. ಶ್ರೀಕೃಷ್ಣ ಹೇಳುತ್ತಾನೆ, ನಷ್ಟವಾದರೆ ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ಲಾಭವಾಗುವುದು. ವಂಚನೆ ನಡೆದರೆ ಭವಿಷ್ಯದಲ್ಲಿ ಕಳೆದುಕೊಂಡಿದ್ದು ಹಿಂತಿರುಗಿ ಬರುತ್ತದೆ ಎಂದು. ಸದ್ಗುಣವಿಲ್ಲದಿದ್ದರೆ ಸೌಂದರ್ಯವು ನಿಷ್ಪ್ರಯೋಜಕವಾಗಿದೆ. ಯಾವುದೇ ಪ್ರಯೋಜನವಿಲ್ಲದಿದ್ದರೆ ಸಂಪತ್ತು ನಿಷ್ಪ್ರಯೋಜಕವಾಗಿದೆ. ವಿನಯವಿಲ್ಲದಿದ್ದರೆ ಜ್ಞಾನವು ನಿಷ್ಪ್ರಯೋಜಕವಾಗಿದೆ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ. ಕಷ್ಟ ಅಂತ ಹೋದರೆ ಯಾರೂ ಸಹಾಯ ಮಾಡಲ್ಲ. ಇಷ್ಟ ಅಂತ ಹೇಳಿದರೆ ಯಾರು ಪ್ರೀತಿ ತೋರಿಸುವುದಿಲ್ಲ. ಅದಕ್ಕೆ ಹೇಳೋದು, ಕಷ್ಟವನ್ನು ತೋರಿಸಿಕೊಳ್ಳಬಾರದು, ಇಷ್ಟವನ್ನು ಹೇಳಿಕೊಳ್ಳಬಾರದು. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ. ಬರೆದಿದ್ದನ್ನು ಅಳಿಸಬಹುದು, ಆದರೆ ಆಡಿದ ಮಾತನ್ನು ಅಳಿಸಿ ಹಾಕಲು ಆಗುವುದಿಲ್ಲ. ಆದ್ದರಿಂದ ಮಾತನ್ನು ಆಡುವಾಗ ಎಚ್ಚರ. ಅದರಲ್ಲೂ ಸಿಟ್ಟು ಬಂದಾಗ ಮೌನವಾಗಿ ಇರುವುದು ಒಳಿತು.